ನಮಸ್ಕಾರ. ಡಿಕೆ ರವಿ ಶಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವ್ಯ ಹೆಗ್ಡೆ. ಡಿಕೆ ರವಿ ಸಮಾಧಿ ಮೇಲೆ ಕೂತು ಉಂಡ್ರಲ್ಲ, ರವಿ ಹೆಸರಿನಲ್ಲಿ ರಾಜಕೀಯ ಮಾಡಿದವರು ಬರಲೇ ಇಲ್ಲ. ಕೈ ಹಿಡಿದ ಪತ್ನಿ ಧೂಪ ಕೂಡ ಹಾಕಲೇ ಇಲ್ಲ. 10ರ ತಿಥಿಗೆ ಡಿಕೆ ರವಿಯ ಆತ್ಮ ಕಣ್ಣೀರು ಸುರಿಸಿತಲ್ಲ. ಇದೇ ಫ್ರೀಡಂ ಟಿವಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ ಡಿಕೆ ರವಿ ಶಾಪ್. ಇದು ಡಿಕೆ ರವಿ ಕುರಿತು ಎಕ್ಸ್ಕ್ಲೂಸಿವ್ ಸ್ಟೋರಿ. ಈ ಸ್ಟೋರಿ ಫ್ರೀಡಂ ಟಿವಿ ಬಿಟ್ರೆ ಬೇರೆ ಎಲ್ಲೂ ಇಲ್ಲ. ರಾಜ್ಯ ಕಂಡ ಪ್ರಾಮಾಣಿಕ ಅಧಿಕಾರಿ ಆತ್ಮಕ್ಕೆ ಶಾಂತಿಯೇ ಇಲ್ವಾ? ಡಿಕೆ ರವಿ ಮೃತಪಟ್ಟು ಇಂದಿಗೆ 10 ವರ್ಷ ಆಗಿದೆ. ಡಿಕೆ ರವಿ ಕರ್ನಾಟಕದ ಜನರ ಆಸ್ತಿಯಾಗಿದ್ರು. ಕೋಲಾರದ ಜನರ ಹೃದಯದಲ್ಲಿ ಮನೆ ಕೂಡ ಮಾಡಿದ್ರು. ರಾಜ್ಯದ ಸುಪುತ್ರ ರವಿ ಅವರನ್ನ ನೆನಪಿಸಿಕೊಳ್ಳುವವರೇ ಯಾರು ಇಲ್ಲದಂತೆ ಆಗೋಯ್ತಾ ಹಾಗಾದ್ರೆ? ಎಸ್, ಇದು ಈ ಒಂದು ಕಾರ್ಯಕ್ರಮ ಡಿಕೆ ರವಿ ಅವರ ಕುರಿತಾಗಿದೆ. ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಫ್ರೀಡಂ ಟಿವಿ ಬಿಟ್ರೆ ಬೇರೆಲ್ಲೂ ಇಲ್ಲವೇ ಇಲ್ಲ. ರಾಜ್ಯ ಕಂಡಂಥ ಪ್ರಾಮಾಣಿಕ ಅಧಿಕಾರಿಯ ಆತ್ಮಕ್ಕೆ ಶಾಂತಿಯೇ ಇಲ್ವಾ ಹಾಗಾದ್ರೆ? ಡಿಕೆ ರವಿ ಅವರನ್ನ ನೆನಪಿಸಿಕೊಳ್ಳೋರೆ ಯಾರು ಇಲ್ಲದಂತೆ ಆಗೋಯ್ತಾ? 10 ವರ್ಷ ಆಗಿದೆ ಅವರು ಮೃತಪಟ್ಟು. ಡಿಕೆ ರವಿ ಅವರು ಮೃತಪಟ್ಟು 10 ವರ್ಷಗಳಾದ್ರೂ ಕೂಡ ಇದಾದ ಮೇಲೆ ಯಾರು ಕೂಡ ಅವರನ್ನ ನೆನಪು ಮಾಡ್ಕೊಳ್ತಾ ಇಲ್ವಾ? ಡಿಕೆ ರವಿ ಕರ್ನಾಟಕದ ಜನರ ಆಸ್ತಿಯಾಗಿದ್ರು. ಕೋಲಾರ ಜನರ ಹೃದಯದಲ್ಲಿ ಮನೆ ಮಾಡಿದಂತಹ ವ್ಯಕ್ತಿ ಅವರು. ಈಗ ಅವರನ್ನ ಯಾರು ಕೂಡ ನೆನಪು ಮಾಡ್ಕೊಳ್ತಾ ಇಲ್ವಾ? ರಾಜ್ಯದ ಜನತೆಗೆ ಏನಾಗ್ಬಿಟ್ಟಿದೆ? ಅಷ್ಟು ದಿನ ಡಿಕೆ ರವಿ ಅಂತ ಎತ್ತು ಕೊಂಡಾಡ್ತಿದ್ದಂತಹ ಜನಗಳು ಅವರನ್ನ ಒಂದು ಸ್ವಲ್ಪವೂ ಕೂಡ ನೆನಪು ಮಾಡಿಕೊಳ್ತಾನೆ ಇಲ್ವಾ? ರಾಜ್ಯದ ಸುಪುತ್ರ ರವಿ ಅವರನ್ನ ನೆನಪಿಸಿಕೊಳ್ಳುವವರೇ ಇಲ್ಲದಂತೆ ಆಗ್ಬಿಟ್ಟಿದ್ಯಾ ಈ ಒಂದು ಕರ್ನಾಟಕದಲ್ಲಿ? ಈ ಒಂದು ಪ್ರಶ್ನೆಗಳು ಈಗ ಹುಟ್ಟುತ್ತಾ ಇದೆ. ಡಿಕೆ ರವಿಯಂತಹ ನಿಷ್ಠಾವಂತ ಅಧಿಕಾರಿಗಳು ಬೇಕು ಕರ್ನಾಟಕಕ್ಕೆ ಎನ್ನುವಂತಹ ವಿಚಾರಗಳನ್ನ ಎಲ್ಲರೂ ಕೂಡ ಆಡ್ದವ್ರೆ. ಡಿಕೆ ರವಿ ಅವರಂತಹ ಅಧಿಕಾರಿಗಳು ಬೇಕು. ಡಿಕೆ ರವಿ ಅವರಿಗೆ ಇಷ್ಟು ಬೇಗ ದೇವರು ಸಾವನ್ನ ಕೊಡಬಾರ್ದಿತ್ತು ಅಂತ ಮರಗಿದವರೇ ಜಾಸ್ತಿ ಆಗಿತ್ತು. ಆದ್ರೆ 10 ವರ್ಷ ಆದ ನಂತರ ಡಿಕೆ ರವಿಯನ್ನೇ ಮರ್ತು ಬಿಟ್ರ ಹಾಗಾದ್ರೆ ಜನರು? ಇದು ಡಿಕೆ ರವಿ ಕುರಿತು ಎಕ್ಸ್ಕ್ಲೂಸಿವ್ ಸ್ಟೋರಿ. ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದಾಗಿದೆ. ರಾಜ್ಯ ಕಂಡ ಪ್ರಾಮಾಣಿಕ ಅಧಿಕಾರಿಗೆ ಇದೆಂತ ಅನ್ಯಾಯ? ರವಿ ಕುಟುಂಬಸ್ಥರಿಂದಲೇ ನಡೆದು ಹೋಯ್ತಾ ಮಹಾಮೋಸ ಹಾಗಾದ್ರೆ? ಡಿಕೆ ರವಿಯ ಅನ್ನವನ್ನ ತಿಂದವರು ಅವರನ್ನೇ ಮರ್ತು ಬಿಟ್ರ? ಡಿಕೆ ರವಿ ಅವರ ಹೆಸರಿನಿಂದ ಬೆಳೆದು ಹೋದವರಿಗೆ ನೆನಪೇ ಆಗ್ತಾ ಇಲ್ವಾ ಡಿಕೆ ರವಿ ಅವರು? ಎಂದಿಗೂ ಕೂಡ ರವಿ ಹೆಸರು ಹೇಳ್ಕೊಂಡು ಬದುಕ್ತಿರುವವರಿಗೆ ರವಿ ನೆನಪೇ ಆಗ್ತಾ ಇಲ್ವಾ? ಅಭಿಮಾನಿಗಳ ಪಾಲಿಗೆ ಮರೆತು ಹೋದ್ರ ಜನಸಾಮಾನ್ಯರ ಹೀರೋ ರವಿ? ಎಸ್, ರವಿ ಅವರನ್ನ ಎತ್ತಿ ಆಡಿಸ್ತಾ ಇದ್ದಂತಹ ಜನರು ಇಷ್ಟು ಬೇಗ ಮರ್ತು ಹೋಗ್ಬಿಟ್ರ ರವಿ ಅವರನ್ನ? ಡಿಕೆ ರವಿ ಅವರ ಹೆಸರನ್ನ ಹೇಳ್ಕೊಂಡು ಜೀವನ ಮಾಡ್ತಿದ್ದಂತಹ ಜನರು, ಅಥವಾ ಅವರ ಹೆಸರು ಹೇಳ್ಕೊಂಡು ಅನ್ನ ತಿಂತಿದ್ದ ಜನರಿಗೆ ನೆನಪಾಗ್ತಾ ಇಲ್ವಾ ಡಿಕೆ ರವಿ ಅವರು? ರವಿ ಕುಟುಂಬಸ್ಥರಿಂದಲೇ ನಡೆದು ಹೋಯ್ತಾ ಮಹಾಮೋಸ ಹಾಗಾದ್ರೆ? ಡಿಕೆ ರವಿಯ ಅನ್ನವನ್ನ ತಿಂದವರು ಅವರನ್ನೇ ಮರ್ತು ಬಿಟ್ರ? ಡಿಕೆ ರವಿ ಹೆಸರಿನಿಂದ ಬೆಳೆದವರಿಗೆ ನೆನಪು ಕೂಡ ಆಗ್ತಾ ಇಲ್ವಾ? ಇಂದಿಗೂ ಕೂಡ ರವಿ ಅವರ ಹೆಸರನ್ನ ಹೇಳಿ ಬದುಕುತ್ತಿರುವವರಿಗೆ ರವಿ ನೆನಪೇ ಆಗ್ತಾ ಇಲ್ವಾ ಹಾಗಾದ್ರೆ? ಅಭಿಮಾನಿಗಳ ಪಾಲಿಗೂ ಮರೆತು ಹೋಗ್ಬಿಟ್ರ ಜನಸಾಮಾನ್ಯರ ಹೀರೋ? ಇದು ಡಿಕೆ ರವಿ ಕುರಿತಾದ ಎಕ್ಸ್ಕ್ಲೂಸಿವ್ ಸ್ಟೋರಿ ಆಗಿದೆ. ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಆಗಿದೆ. ರಾಜ್ಯ ಕಂಡ ಪ್ರಾಮಾಣಿಕ ಅಧಿಕಾರಿ ಡಿಕೆ ರವಿ ಅವರನ್ನ ಈಗ ಜನಸಾಮಾನ್ಯರೇ ಮರ್ತು ಹೋಗ್ಬಿಟ್ಟಿದ್ದಾರ? ರವಿ ಕುಟುಂಬಸ್ಥರಿಂದಲೇ ನಡೆದು ಹೋಯ್ತಾ ಹಾಗಾದ್ರೆ ಮಹಾಮೋಸ ಡಿಕೆ ರವಿ ಅವರಿಗೆ?
ಡಿ.ಕೆ. ರವಿ ಅವರ ಹೆಸರನ್ನ ಹೇಳಿ ಅನ್ನವನ್ನ ತಿಂತಾ ಇದ್ದೀರಲ್ಲ, ನಿಮಗೆ ಮರ್ತು ಹೋಗಿದ್ಯಾ? ಹಾಗಾದ್ರೆ ಡಿ.ಕೆ. ರವಿ ಅವರ ಒಂದು 10ನೇ ವರ್ಷದ ತಿಥಿ, ಡಿ.ಕೆ. ರವಿ ಅವರ ಹೆಸರಿನಿಂದ ಬೆಳೆದು ಹೋಗಿದ್ದೀರಲ್ಲ, ನೀವು ಅವರ ಹೆಸರು ಹೇಳ್ಕೊಂಡು ಬೆಳೀತಿದ್ದೀರಲ್ಲ, ನಿಮಗೂ ಕೂಡ ನೆನಪಾಗ್ತಾ ಇಲ್ವಾ ಡಿ.ಕೆ. ರವಿ ಅವರು? ಡಿ.ಕೆ. ರವಿ ಅವರಂತಹ ಪ್ರಾಮಾಣಿಕ ಅಧಿಕಾರಿಗಳು ಇನ್ನೂ ಕೂಡ ಬೇಕು ಅಂತ ಹೇಳ್ತಾ ಇದ್ರಲ್ಲ, ಇವತ್ತು ಡಿ.ಕೆ. ರವಿ ಅವರು ನೆನಪೇ ಆಗಿಲ್ವಾ? ಅವರ ಹೆಸರು ಹೇಳಿಕೊಂಡು ಇಂದು ಕೂಡ ಬದುಕ್ತಾ ಇದ್ದಂತಹ ಒಂದಿಷ್ಟು ಜನ ಡಿ.ಕೆ. ರವಿ ಅವರನ್ನ ಮರ್ತೇ ಬಿಟ್ಟಿದ್ದೀರಾ? ಹಾಗಾದ್ರೆ ಅವರ ಕುಟುಂಬಸ್ಥರೇ ಅವರನ್ನ ಮರ್ತು ಬಿಟ್ರ? ಅಭಿಮಾನಿಗಳ ಪಾಲಿನ ದೇವರಾಗಿದ್ರು, ಅಭಿಮಾನಿಗಳ ಪಾಲಿಗೂ ಮರ್ತು ಹೋಗ್ಬಿಟ್ರ ಜನಸಾಮಾನ್ಯರ ಹೀರೋ ಆಗಿರುವಂತಹ ಡಿ.ಕೆ. ರವಿ? ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿ ನಿಂತಿದೆ? ಡಿ.ಕೆ. ರವಿ ಅವರನ್ನ ಮರೆತಿದ್ದಾರೆ ಅಂತಂದ್ರೆ ಕಾರಣ ಏನಾಗಿರಬಹುದು? ಎಸ್, ಫ್ರೀಡಂ ಟಿವಿ ಬಿಚ್ಚಿಡ್ತಾ ಇದೆ ಡಿ.ಕೆ. ರವಿ ಕುರಿತು ನಗ್ನ ಸತ್ಯ. ಡಿ.ಕೆ. ರವಿ ಇಲ್ಲವಾಗಿ ಇವತ್ತಿಗೆ ಬರೋಬ್ಬರಿ 10 ವರ್ಷ ತುಂಬಿದೆ. ಡಿ.ಕೆ. ರವಿ ಸಮಾಧಿಯ ಮೇಲೆ ಕುಳಿತು ಉಂಡವರು ಯಾರು? ಡಿ.ಕೆ. ರವಿ ಹೆಸರಿನಲ್ಲಿ ರಾಜಕಾರಣ ಮಾಡಿದ ಜೆಡಿಎಸ್ ಪತ್ತೆಯೇ ಇಲ್ಲ. ಕೈ ಹಿಡಿದು ಕರೆತಂದ ಪತ್ನಿ ಧೂಪ ಕೂಡ ಹಾಕಲೇ ಇಲ್ಲ. ಡಿ.ಕೆ. ರವಿಯ ಆತ್ಮ ಸ್ವರ್ಗದಲ್ಲೇ ಕಣ್ಣೀರು ಸುರಿಸ್ತಾ ಇದೆಯಲ್ಲ. ಆದ್ರೆ ಡಿ.ಕೆ. ರವಿ ನೆನಪಿಸಿಕೊಂಡವರು ಯಾರು ಗೊತ್ತಾ? ಎಸ್, ಹೌದು, ಡಿ.ಕೆ. ರವಿ ಅವರು ಸಾಮಾನ್ಯವಾಗಿ ಅವರನ್ನ ನೋಡಿದ ಕೂಡಲೇ ಎಲ್ಲರೂ ಕೂಡ ಮುತ್ತಿಗೆ ಹಾಕೋರು. ಅವರ ಒಂದು ಪ್ರಾಮಾಣಿಕ ಒಂದು ಅಧಿಕಾರ ಇದೆಯಲ್ಲ, ಆ ಒಂದು ಅಧಿಕಾರವನ್ನು ನೋಡಿ ಎಲ್ಲರೂ ಕೂಡ ಮುತ್ತಿಗೆ ಹಾಕೋರು. ಯಾವ ಹೀರೋಗೂ ಇರಲಿಲ್ಲ ಅಷ್ಟು ಅಭಿಮಾನಿಗಳು ಡಿ.ಕೆ. ರವಿ ಅವರಿಗಿದ್ರು. ಅವರು ಸಾವನ್ನಪ್ಪಿದಾಗ ಅಲ್ಲಿ ನೆರೆದಿದ್ದಂತಹ ಜನರನ್ನ ನೋಡಿ ನೀವೇ ಅಂದುಕೊಳ್ಬೇಕು ಅದೆಷ್ಟು ಅಭಿಮಾನಿಗಳ ಹೃದಯದಲ್ಲಿ ಇನ್ನೂ ಕೂಡ ಡಿ.ಕೆ. ರವಿ ಅವರಿದ್ದಾರೆ ಎನ್ನುವಂಥದ್ದನ್ನ. ಆದರೆ ಡಿ.ಕೆ. ರವಿ ಅವರು ನಮ್ಮನ್ನೆಲ್ಲ ಅಗಲಿ ಹೋಗಿ 10 ವರ್ಷ ಆಗಿದೆ. ಯಾರೂ ಕೂಡ ಅವರನ್ನ ನೆನ್ಪು ಮಾಡ್ಕೊಳ್ತಾ ಇಲ್ವಾ? ಡಿ.ಕೆ. ರವಿ ಅವರ ಸಮಾಧಿಯ ಮೇಲೆ ಕುಳಿತು ಉಂಡವ್ರು ಯಾರು ಹಾಗಾದ್ರೆ? ಡಿ.ಕೆ. ರವಿ ಅವರ ಹೆಸರಿನಲ್ಲಿ ರಾಜಕಾರಣ ಮಾಡಿರುವಂತಹ ಜೆಡಿಎಸ್ ಎಲ್ಲಿ ಹೋಯ್ತು? ಎಲ್ಲಿಗೆ ಹೋಗಿದೆ? ಪತ್ತೆಯೇ ಇಲ್ಲ. ಡಿ.ಕೆ. ರವಿ ಅವರ 10ನೇ ವರ್ಷದ ತಿಥಿಗೆ ಯಾಕೆ ಯಾರು ಬರ್ತಾ ಇಲ್ಲ? ಕೈ ಹಿಡಿದು ಕರೆತಂದಂತಹ ಪತ್ನಿ ಧೂಪ ಕೂಡ ಹಾಕ್ಲಿಲ್ಲ. ಮರ್ತು ಹೋಯ್ತಾ ಹಾಗಾದ್ರೆ? ಡಿ.ಕೆ. ರವಿ ಅವರನ್ನ ಪ್ರೀತಿ ಮಾಡುವಂತಹ ಜನರಿದ್ದಾರೆ, ಅವರಿಗೂ ಮರ್ತು ಹೋಯ್ತಾ ಹಾಗಾದ್ರೆ? ಡಿ.ಕೆ. ರವಿ ಅವರ ಆತ್ಮ ಸ್ವರ್ಗದಲ್ಲೇ ಕಣ್ಣೀರು ಸುರಿಸ್ತಾ ಇರುತ್ತೆ. ಇಷ್ಟು ಬೇಗ ನನ್ನನ್ನ ಮರ್ತು ಬಿಟ್ರ ಜನರು, ನನ್ನ ಆತ್ಮೀಯರು ಅನ್ನುವಂಥದ್ದನ್ನ. ಆದ್ರೆ ಡಿ.ಕೆ. ರವಿ ಅವರನ್ನ ನೆನಪಿಸಿಕೊಂಡವರು ಇವರು ಮಾತ್ರ. ಯಾರವರು? ರವಿ ಸಮಾಧಿಗೆ ತೆರಳಿ ಪೂಜೆಯನ್ನ ಸಲ್ಲಿಸದ ಕುಸುಮ ವಿರುದ್ಧ ಸಮಾಧಾನ. ರವಿ ಪತ್ನಿ ಕುಸುಮ ನಡೆ ವಿರುದ್ಧ RR ನಗರದಲ್ಲಿ ಆಕ್ರೋಶ ಹೊರಬೀಳ್ತಾ ಇದೆ. ಕರ್ನಾಟಕದ ಆಸ್ತಿ ಡಿ.ಕೆ. ರವಿ ಬಗ್ಗೆ ಕುಸುಮ ಅಸಡ್ಡೆ ತೋರಿದ್ರ. ಮಹಿಳಾ ದಿನಾಚರಣೆಗೆ ಹೋಗಲು ಸಮಯ ಇದೆ. ಡಿ.ಕೆ. ಸುರೇಶ್ ಜೊತೆ ವೇದಿಕೆಯನ್ನ ಹಂಚಿಕೊಳ್ಳೋಕೆ ಸಮಯ ಇದೆ. ತನ್ನ ಪತಿಯ ಸಮಾಧಿಗೆ ಪೂಜೆ ಮಾಡಲು ಸಮಯವಿಲ್ಲದಾಯ್ತಾ ಹಾಗಾದ್ರೆ? ಡಿ.ಕೆ. ರವಿ ಪುಣ್ಯ ಸ್ಮರಣೆಗೆ ಸಮಯ ಇಲ್ವಾ ಅಂತ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಎಸ್, ಹೌದು, ಹಲವಾರು ಅನುಮಾನಗಳು ಈ ಒಂದು 10ನೇ ವರ್ಷದ ತಿಥಿಯ ಸುತ್ತಕೊಂಡಿದೆ. ರವಿ ಸಮಾಧಿಗೆ ತೆರಳಿ ಪೂಜೆಯನ್ನ ಸಲ್ಲಿಸಬೇಕಾಗಿದ್ದಂತಹ ಕುಸುಮ ಅವರು ಯಾಕೆ ಹೋಗಿ ಪೂಜೆಯನ್ನ ಸಲ್ಲಿಸಲಿಲ್ಲ? ಅವರು ಯಾಕೆ ಪೂಜೆಯನ್ನ ಸಲ್ಲಿಸಲಿಲ್ವೋ ಗೊತ್ತಿಲ್ಲ. ಆದರೆ ಅವರ ವಿರುದ್ಧ ಅಸಮಾಧಾನಗಳು ಭುಗಿಲೆ ಹೇಳ್ತಾ ಇದೆ. ರವಿ ಸಮಾಧಿಗೆ ತೆರಳಿ ಪೂಜೆಯನ್ನು ಕೂಡ ಸಲ್ಲಿಸದಂತಹ ಕುಸುಮ ಅವರ ವಿರುದ್ಧ ಅಸಮಾಧಾನ ಹೊರಬೀಳ್ತಾ ಇದೆ. ರವಿ ಪತ್ನಿ
ಕುಸುಮ ಅವರ ನಡೆಯ ವಿರುದ್ಧ RR ನಗರದಲ್ಲಿ ಆಕ್ರೋಶಗಳು ಭುಗಿಲೇಳ್ತಾ ಇದೆ. ಕರ್ನಾಟಕದ ಆಸ್ತಿ DK ರವಿ ಬಗ್ಗೆ ಕುಸುಮ ಅಸಡ್ಡೆಯನ್ನ ಯಾಕೆ ತೋರಿದ್ರು ಅನ್ನೋದ್ರ ಬಗ್ಗೆ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮಹಿಳಾ ದಿನಾಚರಣೆಗೆ ಹೋಗಲು ಸಮಯ ಇದೆ ಅವ್ರ ಹತ್ರ. DK ಸುರೇಶ್ ಜೊತೆ ವೇದಿಕೆಯನ್ನ ಹಂಚಿಕೊಳ್ಳೋಕೆ ಸಮಯ ಇರುತ್ತೆ. ತನ್ನ ಪತಿಯ ಸಮಾಧಿಗೆ ಹೋಗಿ ಪೂಜೆಯನ್ನ ಸಲ್ಲಿಸೋಕೆ ಸಮಯ ಇಲ್ಲದಾಯ್ತಾ? ಹಾಗಾದ್ರೆ DK ರವಿಯನ್ನ ಯಾರು ಒಬ್ಬ ಅಧಿಕಾರಿ ಅಂತ ನೋಡದೆ ತಮ್ಮ ಮನೆಯ ಮಗ ಅಂತ ನೋಡುವಂತಹ ಜನಸಾಮಾನ್ಯರಿದ್ದಾರೆ ಮೇಡಮ್. DK ರವಿ ಪುಣ್ಯ ಸ್ಮರಣೆಗೆ ಸಮಯವೇ ಇಲ್ಲದಾಯ್ತಾ ಅಂತ ಹೇಳಿ ಕುಸುಮ ವಿರುದ್ಧ ಆಕ್ರೋಶಗಳು ಭುಗಿಲೇಳ್ತಾ ಇದೆ. ಮಹಿಳಾ ದಿನಾಚರಣೆಗೆ ಹೋಗೋಕೆ ಸಮಯ ಇರುತ್ತೆ. DK ಸುರೇಶ್ ಅವರ ಜೊತೆ ವೇದಿಕೆಯನ್ನ ಹಂಚಿಕೊಳ್ಳೋಕೆ ಸಮಯ ಇರುತ್ತೆ. ಆದ್ರೆ ತನ್ನ ಗಂಡನ 10ನೇ ವರ್ಷದ ತಿಥಿಗೆ ಹೋಗಲು ಸಮಯ ಇಲ್ವಾ? ಧೂಪವನ್ನ ಹಾಕೋದಕ್ಕೆ ಸಮಯ ಕೂಡ ಬರ್ತಾ ಇಲ್ವಾ ಕುಸುಮ ಅವರಿಗೆ? ಕರ್ನಾಟಕದ ಆಸ್ತಿ DK ರವಿ ಬಗ್ಗೆ ಕುಸುಮ ಇಷ್ಟು ಅಸಡ್ಡೆಯನ್ನ ತೋರಿರೋದು ಯಾಕೆ? 10ನೇ ವರ್ಷದ ತಿಥಿಗೆ ಯಾಕೆ ಹೋಗಿಲ್ಲ? ಗಂಡನ ಸಮಾಧಿಗೆ ಹೋಗಿ ನಮಸ್ಕಾರ ಮಾಡಿ ಬರ್ಬೋದಿತ್ತಲ್ವಾ? ತನ್ನ ಪತಿಯ ಸಮಾಧಿಗೆ ಪೂಜೆ ಮಾಡಲು ಕೂಡ ಸಮಯವಿಲ್ಲದಂತೆ ಆಗ್ಬಿಡ್ತಾ ಹಾಗಾದ್ರೆ ಕುಸುಮ ಅವರಿಗೆ ಅಷ್ಟು ಟೈಮ್ ಸಿಗ್ತಾ ಇಲ್ವಾ ಅಂತ. ಈ ಮಧ್ಯೆ DK ರವಿ ಅಸ್ತ್ರ ಬಿಸಿ ವಿರೋಧಿಗಳಿಗೆ ಶಾಸಕ ಮುನಿರತ್ನ ಅವರು ಟಕ್ಕರನ್ನ ಕೊಟ್ಟಿದ್ದಾರೆ. ಎಸ್ ಹೌದು, ಈ ಮಧ್ಯೆ DK ರವಿ ಅಸ್ತ್ರ ಬೀಸಿ ವಿರೋಧಿಗಳಿಗೆ ಶಾಸಕ ಮುನಿರತ್ನ ಟಕ್ಕರನ್ನ ಕೊಟ್ಟಿದ್ದಾರೆ. ಇದೀಗ DK ರವಿ ಸಮಾಧಿಗೆ ತೆರಳಿ ಪೂಜೆಯನ್ನ ಸಲ್ಲಿಸಿದಂತಹ ಮುನಿರತ್ನ ಅವರು DK ರವಿ ಹುಟ್ಟೂರಿಗೆ ತೆರಳಿ ಸಮಾಧಿಗೆ ಪೂಜೆಯನ್ನ ಸಲ್ಲಿಸಿದ್ದಾರೆ. ಮುನಿರತ್ನ ಅವರು ಬ್ಯುಸಿ ಶೆಡ್ಯೂಲ್ನ ಮಧ್ಯೆಯೂ ಕೂಡ ತುಮಕೂರಿಗೆ ತೆರಳಿ ಸಮಾಧಿ ಬಳಿ ಹೋಗಿ ದರ್ಶನವನ್ನ ಪಡೆದಿದ್ದಾರೆ. ಈ ಮೂಲಕ DK ರವಿ ಅಭಿಮಾನಿಗಳ ಮನವನ್ನ ಗೆದ್ದಿದ್ದಾರೆ. ಮುನಿರತ್ನ ಅವರು ಈ ಹಿಂದೆ DK ರವಿ ಸ್ಮಾರಕ ನಿರ್ಮಾಣಕ್ಕೆ ಸರ್ಕಾರಕ್ಕೆ ಪತ್ರ ಕೂಡ ಬರೆದಿದ್ರು. ಮುನಿರತ್ನ ಅವರು ಕೋಲಾರದ ಉಸ್ತುವಾರಿ ಸಚಿವರಾಗಿದ್ದ ಮುನಿರತ್ನರಿಂದ DK ರವಿ ಸ್ಮರಣೆ. ಕೋಲಾರದ ಜನರ ಮೆಚ್ಚುಗೆಗೆ ಪಾತ್ರರಾದ ಮುನಿರತ್ನ ನಡೆ. ರವಿ ಸಮಾಧಿಗೆ ನಮನವನ್ನ ಸಲ್ಲಿಸಿ ಮುನಿರತ್ನ ಮಾತಾಡಿದ್ದಾರೆ. ಫ್ರೀಡಂ ಟಿವಿಯ ಜೊತೆ ಮುನಿರತ್ನ ಎಕ್ಸ್ಕ್ಲೂಸಿವ್ ಹೇಳಿಕೆ. ಯಾವತ್ ಪಿತೂರಿಗೂ ಜಗ್ಗಲ್ಲ ಅಂತ ಹೇಳಿ ಕ್ಷೇತ್ರದ ಜನರಿಗೆ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಮುನಿರತ್ನ ಅವರು. ಎಸ್, DK ರವಿ ಅವರ ಸಮಾಧಿಗೆ ಯಾರು ಹೋಗದೆ ಹೋದ್ರೂ ಪರವಾಗಿಲ್ಲ, ಯಾರು ಪೂಜೆ ಮಾಡದೆ ಹೋದ್ರೂ ಪರವಾಗಿಲ್ಲ, ಆದ್ರೆ ಮುನಿರತ್ನ ಅವರು ಹೋಗಿ ಪೂಜೆಯನ್ನ ಮಾಡಿದ್ದಾರೆ. ಕುಸುಮ ಅವರಿಗೆ ಮರ್ತಿರಬಹುದು, ಆದರೆ ಮುನಿರತ್ನ ಅವರಿಗೆ ಈ ಒಂದು ವಿಚಾರ ಮರ್ತಿಲ್ಲ. ಜನಸಾಮಾನ್ಯರ ಪರವಾಗಿ ಮುನಿರತ್ನ ಅವರು ಆ ಒಂದು ಸಮಾಧಿಗೆ ಹೋಗಿ ಅವರ ಸಮಾಧಿಗೆ DK ರವಿ ಅವರ ಸಮಾಧಿಗೆ ಹೋಗಿ ಪೂಜೆಯನ್ನ ಸಲ್ಲಿಕೆ ಮಾಡಿ ಬಂದಿದ್ದಾರೆ. ಎಷ್ಟೇ ಬಿಸಿ ಶೆಡ್ಯೂಲ್ ಅಲ್ಲೂ ಕೂಡ ಈ ಒಂದು ವಿಚಾರವಾಗಿ ಪುರ್ಸೋತ್ ಮಾಡಿಕೊಂಡು ಹೋಗಿ ಪೂಜೆಯನ್ನ ಸಲ್ಲಿಕೆ ಮಾಡಿ ಬಂದಿದ್ದಾರೆ. DK ರವಿ ಹುಟ್ಟೂರಿಗೆ ತೆರಳಿ ಸಮಾಧಿಗೆ ಪೂಜೆಯನ್ನ ಮಾಡಿದ್ದಾರೆ ಮುನಿರತ್ನ ಅವರು. ನಾನಾಗ್ಲೇ ಹೇಳಿದೆ, ಬಿಸಿ ಶೆಡ್ಯೂಲ್ನ ಮಧ್ಯೆ ತುಮಕೂರಿಗೆ ಹೋಗಿ ಅವರ ಸಮಾಧಿಯ ಬಳಿ ಹೋಗಿ ದರ್ಶನವನ್ನ ಪಡೆದಿದ್ದಾರೆ. ಈ ಮೂಲಕ DK ರವಿ ಅವರ ಅಭಿಮಾನಿಗಳ ಮನವನ್ನ ಗೆದ್ದಿದ್ದಾರೆ. ಎಸ್, DK ರವಿ ಅವರ ಅಭಿಮಾನಿಗಳ ಮನವನ್ನು ಕೂಡ ಗೆದ್ದಿದ್ದಾರೆ ಮುನಿರತ್ನ ಅವರು. ಎಸ್, ಈ ಹಿಂದೆ DK ರವಿ ಸ್ಮಾರಕ ನಿರ್ಮಾಣ ಮಾಡೋದಕ್ಕೆ ಸರ್ಕಾರಕ್ಕೆ ಕೂಡ ಇವರು ಪತ್ರವನ್ನ ಬರೆದಿದ್ರು. ಅವರ ಸಮಾಧಿಗೆ, DK ರವಿ ಅವರ ಸಮಾಧಿಗೆ ಯಾವ ರೀತಿಯಾಗಿ ಪೂಜೆಯನ್ನ ಮಾಡ್ತಾ ಇದ್ದಾರೆ ಮುನಿರತ್ನ ಅನ್ನೋದನ್ನ ಫ್ರೀಡಂ ಟಿವಿಯಲ್ಲಿ ತೋರಿಸ್ತಾ ಇದ್ದೀವಿ. ಎಸ್, ಕೋಲಾರದ ಉಸ್ತುವಾರಿ ಸಚಿವರಾಗಿದ್ದಂತಹ ಮುನಿರತ್ನರಿಂದ DK ರವಿ ಅವರ ಸ್ಮರಣೆ ಕೂಡ ಆಗಿದೆ. ಕೋಲಾರದ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಮುನಿರತ್ನ ಅವರು. ರವಿ ಅವರ ಸಮಾಧಿಗೆ ನಮನವನ್ನ ಸಲ್ಲಿಸಿ ಮಾತನಾಡಿದ್ದಾರೆ. ಎಸ್, ಮುನಿರತ್ನ ಅವರು ಏನ್ ಮಾತಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ.
ಒಂದು ನಿಷ್ಠಾವಂತ, ಪ್ರಾಮಾಣಿಕ, ಒಂದು ದಕ್ಷ IAS ಅಧಿಕಾರಿಯಾಗಿದ್ದಂಥವರು ಡಿ ಕೆ ರವಿಯವರು ಇಂದು ನಮ್ಮ ನಗಲಿ 10 ವರ್ಷ ಆಯಿತು. 10 ವರ್ಷಗಳ ಹಿಂದೆ ಆವತ್ತು ಇದೇ ಒಂದು ಅವರು ನಿಧನ ಹೊಂದಿದಾಗ ಇವತ್ತೇನು ಈ ಸಮಾಧಿ ಹತ್ರ ಬಂದು ಅವತ್ತು ಮಣ್ಣು ಮಾಡೋ ಅಂಥದ್ದು. ಅವತ್ತು ನಾವೆಲ್ಲ ಒಟ್ಟಿಗೆ ಬಂದಿದ್ವಿ. ನಾನು, ಡಿ ಕೆ ಶಿವಕುಮಾರ್ ಅವರು, ಇಡೀ ಕಾಂಗ್ರೆಸ್ ಪಕ್ಷ ಎಲ್ಲರೂ ಬಂದಿದ್ವಿ. ಆವತ್ತಿಲ್ಲಿ ನಡೆದಂಥ ಘಟನೆ ಇನ್ನೂ ನನ್ನ ಕಣ್ಮುಂದೆ ಇದೆ. 10 ವರ್ಷ ಆಯಿತು. ಆ ಕುಟುಂಬ, ಆ ನೋವು ಪ್ರತಿಯೊಂದು ನಾನು ನೋಡಿದ್ದೀನಿ. ಯಾವುದೋ ನಾನು ಊಹೆನೂ ಮಾಡಿರಲಿಲ್ಲ. ಭಾರತೀಯ ಜನತಾ ಪಾರ್ಟಿ ನನ್ನೊಂದು ಸಚಿವನ ಮಾಡಿ ಕೋಲಾರ ಉಸ್ತುವಾರಿ ಸಚಿವನ ಮಾಡಿದ ಮೇಲೆ ಅಲ್ಲಿಗೆ ಹೋದಾಗ ಡಿ ಕೆ ರವಿಯವರ ಹೆಸರು ಎಷ್ಟು ಶಾಶ್ವತವಾಗಿದೆ ಅಂತ ಅನ್ನೋದು ನನಗೆ ಅಲ್ಲಿ ಗೊತ್ತಾಯಿತು. ಅದಾದ ನಂತರ ಡಿ ಕೆ ರವಿಯವರ ಮೇಲೆ ನನಗೆ ಅಪಾರವಾದ ಗೌರವ. ಇವತ್ತು ಆ ಒಂದು ಕಾರಣ, ಇಂಥ ಒಂದು ಕರ್ನಾಟಕದ ಆಸ್ತಿ ಒಂದು IAS ಅಧಿಕಾರಿ ಡಿ ಕೆ ರವಿಯವರು. ಇವತ್ತು ಅವರ ಅಗಲಿ 10 ವರ್ಷ ಆಗಿದೆ. ಅದಕ್ಕೆ ಇವತ್ತು ಬಂದು ಅವರ ಸಮಾಧಿಗೆ ಒಂದು ಪೂಜೆ ಮಾಡುವಂಥ ಕಾರ್ಯಕ್ರಮ ಮಾಡಿದ್ದೀನಿ. ಯಾಕೆಂದರೆ ನನ್ನ ಕಣ್ಣೆದುರುಗಡೆನೆ ಅವತ್ತು ಇಡೀ ಇವರು ನಿಧನ ಹೊಂದಿದ್ದ ಪ್ರಕರಣನ ಕಾಂಗ್ರೆಸ್ಸು ಅವತ್ತು ಗೃಹ ಮಂತ್ರಿಗಳಾಗಿದ್ದಂಥ ಜಾರ್ಜ್ ಅವರು, ಅವತ್ತು ಎಲ್ಲ ಕಾಂಗ್ರೆಸ್ ಪಕ್ಷದವರು ಇದನ್ನು ಜೊತೆಯಲ್ಲಿದ್ದು ಇದನ್ನು ನೋಡಿರೋವಂಥವ್ರು ನಾವು. ಆವತ್ತು ಇದಕ್ಕೆ ಸಂಬಂಧಪಟ್ಟವರು ಸಿದ್ದರಾಮಯ್ಯನವ್ರು ಕೊಲೆ ಮಾಡಿದ್ದಾರೆ, ಜಾರ್ಜ್ ಅವ್ರು ಕೊಲೆ ಮಾಡಿದ್ದಾರೆ, ಕಾಂಗ್ರೆಸ್ನವ್ರು ಕೊಲೆ ಮಾಡಿದ್ದಾರೆ ಅಂತ ಭಾಳಷ್ಟು ಆರೋಪಗಳು ಮಾಡಿ ವಿಧಾನಸೌಧದ ಮುಂದೆ ಧರಣಿನೂ ಸಹ ಮಾಡಿದ್ರು, ಎಲ್ಲ ಮಾಡಿದ್ರು. ಇವತ್ತು ಅದೇ ಕಾಂಗ್ರೆಸ್ ಪಕ್ಷ ಇವತ್ತು ಜೊತೆಯಲ್ಲೇ ಇದೆ. ಈ ರೀತಿ ನಡೀತಾ ಇರುತ್ತೆ. ಆದರೂ ಎಲ್ಲ ಒಂದು ಕಡೆ ನನಗೆ ಡಿ ಕೆ ರವಿಯವರ ಮೇಲೆ ಅಪಾರವಾದ ಗೌರವ. ಹಾಗಾಗಿ ಇವತ್ತು ಈ ಒಂದು 10 ವರ್ಷದ ನೆನಪು ಈ ಒಂದು ಸಮಾಧಿಗೆ ಬಂದು ಪೂಜೆ ಸಲ್ಲಿಸಿದ್ದೀನಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರ ತಂದೆಯವರು ನಿಧನ ಹೊಂದಿದ್ದಾರೆ. ಅವ್ರ ತಾಯಿ, ಅವರ ತಮ್ಮ, ಎಲ್ರಿಗೂ ಆ ಭಗವಂತ ಒಳ್ಳೇದು ಮಾಡಲಿ. ಯಾಕಂದರೆ ನೊಂದಿರೋ ಕುಟುಂಬ ಇವತ್ತು ನೋಡ್ತಾ ಇದ್ದೀನಿ. ಪಾಪ ಅವ್ರ ಕುಟುಂಬ ಭಾಳ ಕಷ್ಟದಲ್ಲಿದ್ದಾರೆ. ಅವ್ರ ಕಷ್ಟನ ನಾನು ಹತ್ತಿರದಿಂದ ನೋಡ್ತಾ ಇದ್ದೀನಿ. ತುಂಬ ಕಷ್ಟದಲ್ಲಿದ್ದಾರೆ. ಆ ಭಗವಂತ ಅವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ. ಇದನ್ನಲ್ಲಿ ಹೆಚ್ಚಿಗೆ ಹೇಳೋಂಥದ್ದೇನಿಲ್ಲ. ಮತ್ತೊಮ್ಮೆ ಇಂಥ ಅಧಿಕಾರಿನ ಕಳ್ಕೊಂಡು ನಮ್ಮ ರಾಜ್ಯ ಕರ್ನಾಟಕದ ಒಂದು ನಮ್ಮ ಕನ್ನಡದ IAS ಅಧಿಕಾರಿನ ಕಳ್ಕೊಂಡದ್ದು ಭಾಳ ದುಃಖ ಇದೆ. ಎಸ್, ಹೌದು. ಮುನಿರತ್ನ ಅವರು ಸಮಾಧಿಗೆ ಹೋಗಿ ಪೂಜೆ ಮಾಡಿದ ಬಳಿಕ ಅವರ ನೆನಪನ್ನ ಮಾಡಿಕೊಂಡ್ರು. ಡಿ ಕೆ ರವಿ ಅವರು ಹೇಗೆ ಬದುಕಿದ್ರು, ಹೇಗೆ ಜನಸಾಮಾನ್ಯರ ಹೀರೋ ಆಗಿದ್ರು ಅನ್ನೋದ್ರ ಬಗ್ಗೆ ಯಾರೇ ಬಂದು ಇಲ್ಲಿ ಪೂಜೆ ಮಾಡದೆ ಹೋದ್ರೂ ಕೂಡ ನಾನು ಬಂದು ಪೂಜೆ ಮಾಡಿದ್ದೀನಿ ಅನ್ನುವಂತಹ ವಿಚಾರ ನನಗೆ ಒಂಥರ ನೆಮ್ಮದಿಯನ್ನ ತಂದುಕೊಟ್ಟಿದೆ ಅಂತ ಹೇಳಿ ಮುನಿರತ್ನ ಅವರು ಮಾತನಾಡಿದ್ರು. ಹಾಗೆ ಜನಸಾಮಾನ್ಯರು ಕೂಡ ಡಿ ಕೆ ರವಿ ಅವರನ್ನ ಮರೆಯೋ ಹಾಗಿಲ್ಲ. ಅವರ ಒಂದು ಸೇವೆಯನ್ನ ಯಾರೂ ಕೂಡ ಮರೆಯೋ ಹಾಗೆ ಇಲ್ಲ. ಅವರು ಜನಸಾಮಾನ್ಯರ ಹೀರೋ ಕೂಡ ಆಗಿದ್ರು. ಡಿ ಕೆ ರವಿ ಅವರ ವಿಚಾರವಾಗಿ ಯಾರಿಗೂ ಕೂಡ ದ್ವೇಷ ಇರಲಿಲ್ಲ. ಅವರ ಅಭಿಮಾನಿಗಳನ್ನ ನೋಡ್ತಾ ಇದ್ರೆ ಯಾವ ಸೆಲೆಬ್ರಿಟಿಗಳಿಗೂ ಕೂಡ ಕಡಿಮೆ ಇರಲಿಲ್ಲ. ಅವರ ಡಿ ಕೆ ರವಿ ಅವರ ಹೆಸರನ್ನ ಹೇಳ್ಕೊಂಡು ಇನ್ನೂ ಕೂಡ ಹಲವೊಂದಿಷ್ಟು ಜನ ತಮ್ಮ ಬದುಕನ್ನ ಕಟ್ಕೊಳ್ತಾ ಇದ್ದಾರೆ. ಅವರು ಮಾಡಿರುವಂತಹ ಸೇವೆಗಳನ್ನ ಇನ್ನೂ ಕೂಡ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಡಿ ಕೆ ರವಿ ಅವರು ನಮ್ಮನ್ನೆಲ್ಲ ಅಗಲಿ ಇವತ್ತಿಗೆ 10 ವರ್ಷ ಆಗಿದೆ. 10 ವರ್ಷ ಆದರೂ ಕೂಡ ಅವರ ಹೆಸರಿನಲ್ಲಿ ಇನ್ನೂ ಕೂಡ ಅವರ ಹೆಸರನ್ನ ಹೇಳ್ಕೊಂಡು ಇನ್ನೂ ಕೂಡ ಜನರು ಅನ್ನವನ್ನ ತಿಂತಾ ಇದ್ದಾರೆ. ಸೊ ಅವರ ಅಭಿಮಾನಿಗಳಿಗೆ ನೋವನ್ನ ನಿಭಾಯಿಸುವಂತ ಶಕ್ತಿ ದೇವರು ಕೊಡ್ಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಇದಾಗಿತ್ತು ಫ್ರೀಡಮ್ ಟಿವಿಯ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಶಕ್ತಿ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.